ಅವರು ಗೌರವವನ್ನು ಕೊಡೋದಿಲ್ಲ ಅನ್ನುವಂಥದ್ದು ಐತಿಹಾಸಿಕವಾಗಿ ಹಲವಾರು ಘಟನೆಗಳಲ್ಲಿ ಸಿದ್ಧಗೊಂಡಿದೆ. ಹಿಸ್ಟಾರಿಕ್ಲಿ ಇಟ್ ಈಸ್ ಎ ಪ್ರೂವನ್ ಫ್ಯಾಕ್ಟ್. ಈಗ ಇಷ್ಟೆಲ್ಲ ಆಗಿ ಜನ ಇದನ್ನು ಅನೇಕ ವರ್ಷಗಳ ಕಾಲ, ದಶಕಗಳ ಕಾಲ ಗಮನಿಸಿ ಕಾಂಗ್ರೆಸ್ ಮುಕ್ತ ಭಾರತದ ಕಡೆ ಹೆಜ್ಜೆ ಹಾಕಿದರೂ ಸಹಿತ ತಮ್ಮ ಆ್ಯಟಿಟ್ಯೂಡ್ ಸುಧಾರಿಸ್ಕೋಬೇಕು ಅನ್ನುವಂಥ ಒಂದು ಸದ್ಬುದ್ಧಿ ಅವರಿಗೆ ಬರದೇ ಇರೋದು ಅತ್ಯಂತ ದುರ್ದೈವ ಸಂಗತಿ. ನೀವು ಅವ್ರ ಪರವಾಗಿ ತೀರ್ಪು ಬಂದರೆ ಜಡ್ಜು, ಸಂವಿಧಾನ, ನ್ಯಾಯಾಂಗ ಒಳ್ಳೆಯದು. ಅವ್ರ ವಿರುದ್ಧವಾಗಿ ತೀರ್ಪು ಬಂದರೆ ಯಾವ್ಯಾವ ರೀತಿ ವರ್ತಿಸ್ತಾರೆ ಅಂತ ಹೇಳ್ತೇನೆ. ಸೋಮನಾಥ ಮಂದಿರದ ಪುನರ್ನಿರ್ಮಾಣದಲ್ಲಿ, ಅಯೋಧ್ಯ ರಾಮ ಮಂದಿರದ ವಿಷಯದಲ್ಲಿ, ರಾಮ್ ಸೇತು ವಿಷಯದಲ್ಲಿ, ಅಯೋಧ್ಯ ರಾಮ ಮಂದಿರದ ತೀರ್ಪು ಕೊಟ್ಟಾಗೂ ಸಹಿತ ಕಾಂಗ್ರೆಸ್ಸಿನ ಕೆಲವು ಸರ್ಕಲ್ಗಳಲ್ಲಿ ನ್ಯಾಯಾಂಗವನ್ನು ಟೀಕೆ ಮಾಡಿದ್ದಾರೆ. ಶಾಬಾನು ಪ್ರಕರಣದೊಳಗೆ ಪರಿತ್ಯಕ್ತ ಮಹಿಳೆಗೆ ಮಾಶಾಸನ ಕೊಡಬೇಕು ಅಂತ ಹೇಳಿದಾಗ ಸುಪ್ರೀಂ ಕೋರ್ಟಿನ ಸಂವಿಧಾನ ಪೀಠದ ಆದೇಶವನ್ನು ಒಂದು ರೀತಿಯಲ್ಲಿ ಪಾರ್ಲಿಮೆಂಟ್ನಲ್ಲಿ ತಮ್ಮದು ಮೆಜಾರಿಟಿ ಇತ್ತು ಅನ್ನೋ ಕಾರಣಕ್ಕಾಗಿ ಆ ಸಂಪೂರ್ಣ ತೀರ್ಪನ್ನು ನಿರಸ್ತಗೊಳಿಸುವಂಥ ಪ್ರಯತ್ನ ಮಾಡಿದರು. ಇಟ್ ವಾಸ್ ಜಸ್ಟ್ ಡಿಸ್ಕಾರ್ಡೆಡ್. ಅಲಹಾಬಾದ್ ಹೈಕೋರ್ಟದ್ದು ಏನು ಮಾಡಿದರು ಅಂತ ನಿಮ್ಗೆ ಗೊತ್ತಿದೆ. ಅಲಹಾಬಾದ್ ಹೈಕೋರ್ಟ್ ಜಡ್ಜ್ಮೆಂಟ್ ಬಂದಾಗ ಇವರಿಗೆ ತಾವು ಕೇಳುವಂಥ ನ್ಯಾಯಾಧೀಶರು ಬೇಕಿವ್ರಿಗೆ. ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ, ಬೆಹ್ರಾ ಅಲಿ ಅಂಥೇಳಿ ಒಬ್ಬನ ಜಡ್ಜ್ ನೇಮಿಸಿದರು ಕಾಂಗ್ರೆಸ್ ಪಾರ್ಟಿಯವರು, ಬೆಹ್ರಾ ಅಲಿ. ಆ ಬೆಹ್ರಾ ಅಲಿ ಮೊದಲು ಕಾಂಗ್ರೆಸ್ಸಿನ ರಾಜ್ಯಸಭಾ ಸದಸ್ಯರಾಗಿದ್ದರು, ಆಮೇಲಿಂದ ಹೈಕೋರ್ಟ್ ಜಡ್ಜ್ ಆದರು, ಮತ್ತು ಕಾಂಗ್ರೆಸ್ ಸೇರಿದ್ರು, ಆಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ ಆದರು. ಇವರು ಸಂವಿಧಾನದ ಬಗ್ಗೆ ಮಾತಾಡ್ತಾ ಸಂವಿಧಾನ ಕಿಸ್ತಿಯಲ್ಲಿ ಇಟ್ಟುಕೊಂಡು ಈಗ ತುಷ್ಟೀಕರಣದ ಪರವಾಗಿ ತೀರ್ಪು ಬರಲಿಲ್ಲ ಅನ್ನುವ ಕಾರಣಕ್ಕಾಗಿ ಮದ್ರಾಸ್ ಹೈಕೋರ್ಟಿನ ನ್ಯಾಯಾಧೀಶರ ಮೇಲೆ ಅಲ್ಲಿ ತಮಿಳುನಾಡಿನ ತಿರುಪುರಕ್ಕಂಡ್ರು ಬೆಟ್ಟ ಅಲ್ಲಿ ಒಂದು ದೀಪಸ್ತಂಭ ಅದ. ನಾನು ತಮಿಳುನಾಡಿನವ್ರಿಗೂ ಕೇಳಿದೆ ಏನಿದು ವಿಷಯ ಅಂತ. ಆ ದೀಪಸ್ತಂಭ ಅದು ಆ ದೇವಸ್ಥಾನಕ್ಕೆ ದೀಪ ಹಚ್ಚಲಿಕ್ಕೆ ಇದ್ದದ್ದು. ಆದರೆ ಇವರು ಹಲವಾರು ವರ್ಷಗಳಿಂದ ಅದನ್ನು ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿಸಿದ್ರು. ಈ ಸರ್ತೆ ಯಾರೋ ಒಬ್ಬರು ಕೋರ್ಟಿಗೆ ಹೋದರು. ಕೋರ್ಟ್ನಲ್ಲಿ ಅಲ್ಲಿ ದೀಪ ಹಚ್ಚಬೋದು ಅಂತ ಆದೇಶ ಮಾಡಿದರು. ಆದರೆ ಅವ್ರ ವಿರುದ್ಧ ನೀವು ಅಪೀಲ್ ಮಾಡಿರಿ, ನಿಮ್ಮ ಇಫ್ ಯು ಆರ್ ನಾಟ್ ಹ್ಯಾಪಿ ವಿತ್ ದಟ್ ತೀರ್ಪು ಜಡ್ಜ್ಮೆಂಟ್. ಆದರೆ ಅವ್ರ ಮೇಲೆ ಇಂಪೀಚ್ಮೆಂಟ್ ಮೋಷನ್ ತರ್ತೀರಿ ನೀವು. ಅಂದರೆ ನಿಮಗೆ ಬೇಕಾದಂಗೆ ಜಡ್ಜ್ಮೆಂಟ್ ಕೊಡ್ಬೇಕು ಅವರು. ಅಂದರೆ ಕಾಂಗ್ರೆಸ್ ಪಾರ್ಟಿ ಮತ್ತು ಈ ತಥಾಕಥಿತ ಅಸಹಿಷ್ಣುತೆ ಅಂತ ಮಾತಾಡ್ತಾ ಇದ್ದರು. ಯಾರಿಗಿದೆ ಅಸಹಿಷ್ಣುತೆ? ಈಗ ಏನೋ ಕಾರಣದಿಂದ ಅಸಹಿಷ್ಣುತೆ ಅಂತ ಮೋದಿ ಸರ್ಕಾರದ ಬಗ್ಗೆ ಶುರು ಮಾಡಿದ್ರು. ಏನು ಜನ ಮೊದಲನೇ ಟರ್ಮ್ದಲ್ಲಿ 14ರಿಂದ 19 ಅವಧಿಯಲ್ಲಿ ಅಸಹಿಷ್ಣುತೆ ಅಂತ ತಿಳ್ಕೊಂಡು ಬೊಬ್ಬೆ ಹೊಡ್ಕೋತ ಅಡ್ಡಾಡಿದ್ರು. ಜನ ತಿರಸ್ಕಾರ ಮಾಡಿ ಮತ್ತೊಮ್ಮೆ ಮೋದಿ ಸರ್ಕಾರಕ್ಕೆ 19ರ ಅಧಿಕಾರ ಕೊಟ್ಟರು, 24ರ ಅಧಿಕಾರ ಕೊಟ್ಟ ಮೇಲೆ ಅದನ್ನು ಬಿಟ್ಟರು. ಅದು ಈ ಅಸಹಿಷ್ಣುತೆ ಏನಿದೆ ಪರಮಾವಧಿ.
ಮೇಲ್ಮನವಿ ಸಲ್ಲಿಸ್ಯಾರ, ಅದಕ್ಕೆ ನಮ್ದು ಅಭ್ಯಂತರ ಇಲ್ಲ. ಸುಪ್ರೀಂ ಕೋರ್ಟು ಅಲ್ಟಿಮೇಟ್ಲಿ ಎಲ್ಲರೇ ಒಂದು ಕಡೆ ಎಲ್ಲೋ ಒಂದು ಕಡೆ ಡಿಸ್ಪ್ಯೂಟ್ ಬಂದಾಗ ಇವತ್ತಿಗೂ ಕ್ರೆಡಿಬಿಲಿಟಿ ಉಳಿಸ್ಕೊಂಡಂಥ ಒಂದು ಕ್ಷೇತ್ರದ ಪೈಕಿ ನ್ಯಾಯಾಂಗನೂ ಒಂದು. ಇವ್ರ ಮೇಲೆ 103 ಜನ ಕಾಂಗ್ರೆಸ್ಸು ಮತ್ತು ಇತರ MP ಗಳು ಸೇರಿ ಇಂಪೀಚ್ಮೆಂಟ್ ಮೋಷನ್ ಕೊಟ್ಟಾರೆ. ಇಂಪೀಚ್ಮೆಂಟ್ ಮೋಷನ್ ಯಾಕೆ ಕೊಡ್ತಾರೆ? ಜಡ್ಜ್ಗಳನ್ನು ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಿನ ಜಡ್ಜ್ಗಳನ್ನು ತೆಗೀಲಿಕ್ಕೆ, ಅಂದ್ರೆ ಅವ್ರ ಸರ್ವಿಸ್ನಿಂದ ತೆಗೆದು ಹಾಕಲಿಕ್ಕೆ, ಅವ್ರು ಮಿಸ್ಕಂಡಕ್ಟ್ ಇದ್ರೆ, ಅವರು ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನುವಂಥ ಬಂದ್ರೆ, ಅವರು ತಮ್ಮ ಸ್ಥಾನದ ದುರುಪಯೋಗ ಮಾಡಿಕೊಂಡಿದ್ರ, ಅದಕ್ಕೆ ಇಂಪೀಚ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ, ವಾಗ್ದಂಡನೆ ಮಾಡಲಿಕ್ಕೆ. ಅದರ ಒಂದು ಜಜ್ಮೆಂಟಕ್ಕೆ ಮೊದಲನೇ ಬಾರಿ ಈ ದೇಶದೊಳಗೆ ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ 75-76 ಇಯರ್ಸ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಮೊದಲನೇ ಬಾರಿ ಇವತ್ತು ನ್ಯಾಯಾಧೀಶರನ್ನ ವಾಗ್ದಂಡನೆ ಗುರಿ ಮಾಡ್ತಾ ಇರುವಂಥ ಒಂದು ದುಸ್ಥಿತಿಗೆ ತಲುಪಿದ್ದಾರೆ. ಅಂದರೆ ಈಗ ನಾಳೆ ನಮ್ಮ ವಿರುದ್ಧ ಯಾರು ಅಕಸ್ಮಾತ್ ಜಡ್ಜ್ಮೆಂಟ್ ಕೊಟ್ಟರು, ಸಿದ್ದರಾಮಯ್ಯನ ವಿರುದ್ಧ ಏನಾದರೂ ಒಂದು ಜಡ್ಜ್ಮೆಂಟ್ ಕೊಟ್ಟರು, ಉದಾಹರಣೆಗೆ ನಾ ಹೇಳೋದು ಇತ್ತೀಚೆಗೆ ನನಗೆ ತಕ್ಷಣ ನೆನಪಾಗ್ತಾ ಇರೋದು, ಇಲೆಕ್ಟ್ರಲ್ ಬಾಂಡದಲ್ಲಿ ನಮ್ಮ ವಿರುದ್ಧ ಜಡ್ಜ್ಮೆಂಟ್ ಕೊಟ್ಟಪ್ಪ ಸುಪ್ರೀಂ ಕೋರ್ಟ್ನವರು, ನಮ್ಮದು ಮೆಜಾರಿಟಿ ಅದ ಅಂಥೇಳಿ ನಾವು ಇಂಪೀಚ್ಮೆಂಟ್ ಮಾಡೋದು. ಇದರ ಬಗ್ಗೆ ಜನ ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಪ್ರಜಾಪ್ರಭುತ್ವ ಉಳಿಬೇಕಂದ್ರೆ ವಿರೋಧ ಪಕ್ಷಗಳ ಮಾನಸಿಕತೆ ಏನದ, ಒಂದು ಹಿಂದೂ ವಿರೋಧಿ, ಎರಡನೇದು ಸಂವಿಧಾನ ವಿರೋಧಿ. ಇದಕ್ಕಾಗಿ ನಾನು ಇದೇ ವಿಷಯವನ್ನು ಪ್ರೈಮ್ ಮಾಡಿಕೊಂಡು ನಿಮ್ಮ ಜೊತೆಗೆ ನಾನಿವತ್ತು ಮಾತನಾಡ್ತಾ ಇದ್ದೇನೆ. ಹೈಟ್ ಆಫ್ ಇಂಟಾಲರೆನ್ಸ್, ಸಂವಿಧಾನ ಮತ್ತು ನ್ಯಾಯಾಂಗದ ಬಗ್ಗೆ ಈ ಒಂದು ವಿಚಾರ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದ 3 ಜನನೂ ಸಹಿತ ಅದರೊಳಗೆ ಸಹಿ ಹಾಕ್ಯಾರೆ. ಶ್ರೇಯಸ್ ಪಟೇಲು, ಕುಮಾರ್ ನಾಯಕು ಮತ್ತು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್. ಇವರು ಇಂಪೀಚ್ಮೆಂಟ್ ಮೋಷನ್ ಸಹಿ ಹಾಕ್ಯಾರೆ. ಅದೇನು ಆಗೋದಿಲ್ಲ, ಅದು ಬೇರೆ ವಿಷಯ, ಮೆಜಾರಿಟಿ ಬೇಕಾದಕ್ಕೆ. ಅಂದ್ರೆ ಒತ್ತಡ ಮಾಡುವಂಥ ತಂತ್ರ ಇದು. ನಾವು ಹೇಳ್ದಂಗೆ ಜಡ್ಜ್ಮೆಂಟ್ ಕೊಡಬೇಕಿಲ್ಲ ಅಂದರೆ ನಿಮ್ಗೆ ನಾವು ಏನು ಮಾಡ್ತೀವಿ ನೋಡಂತೇಳಿ ನ್ಯಾಯಾಂಗಕ್ಕೆ ಧಮಕಿ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾಯಿದೆ.